ನಮಸ್ತೆ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇನ್ನೇನು ಅಮಾವಾಸ್ಯೆ ಕಳೀತಾ ಬಂತು ಮತ್ತು ಜುಲೈ 14ನೇ ತಾರೀಕು ಅಮಾವಾಸ್ಯೆ ಆಗುತ್ತೆ. 15ನೇ ತಾರೀಕಿಂದ ಆಷಾಢ ಮಾಸ ಬರುತ್ತೆ. ಈ ಆಷಾಢ ಮಾಸದಲ್ಲಿ ಇದನ್ನು ಗುಪ್ತ ನವರಾತ್ರಿ ಅಂತ ಕರೀತಾರೆ. ನಿಮ್ಮ ಮನೆಯಲ್ಲಿ ಈ ವಾರಾಹಿ ಫೋಟೋ ವಿಗ್ರಹ ಇಲ್ಲ ಅಂದರೆ ಯಾವ ರೀತಿ ನಾವು ಈ ತಾಯಿಯ ಆರಾಧನೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ವಾರಾಹಿ ಮಾತೆ ತುಂಬನೇ ಕರುಣಾಮಯಿ. ಅವಳ ಪೂಜೆಯನ್ನು ಮಾಡಿದ್ರೆ ನಮಗೆ ಏನು ಬೇಕೋ ಅದನ್ನು ಕರುಣಿಸುವಂಥವಳು ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಈ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಮನೆಯಲ್ಲಿಯೇ ನಾವು ಸರಳವಾಗಿ ಭಕ್ತಿಪೂರ್ವಕವಾಗಿ ಈ ತಾಯಿಯ ಆರಾಧನೆಯನ್ನು ಮಾಡಬಹುದು. ನೋಡಿ, ನಾನು ಮೊದಲಿಗೆ ಅಲ್ಲೊಂದು ಮಣೆ ಇಟ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ, ಈಗ ಆ ರಂಗೋಲಿ ಹಾಕಿದ್ದೀನಲ್ಲ ಆ ಮಣೆ ಮೇಲೆ ಇಡೋದಕ್ಕೆ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ. ಅದು ಹಿತ್ತಾಳೆ ತಟ್ಟೆ. ಅದರಲ್ಲಿ 2 ಹಿತ್ತಾಳೆ ದೀಪವನ್ನು ಇಟ್ಟಿದ್ದೀನಿ. ಅದರಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯಲ್ಲಿ ಓಂ ಮತ್ತು ಶ್ರೀ ಅಂತ ಬರೆದಿದ್ದೀನಿ. ಅದ್ರ ಮೇಲೆ ನಾನು ತಾಮ್ರದ ದೀಪವನ್ನು ಇಡ್ತಾಯಿದ್ದೀನಿ. ಪೂಜೆಗೆ ತುಂಬ ಶ್ರೇಷ್ಠ ತಾಮ್ರದ ದೀಪ. ಈ ರೀತಿ ಕಂಬ ಇರುವಂತಹ ದೀಪವನ್ನು ತಗೊಂಡ್ರೆ ಒಳ್ಳೆಯದು. ಮಣ್ಣಿನ ದೀಪ ತಗೋಬೇಡಿ. ಈ ತಾಮ್ರದ ದೀಪ, ಹಿತ್ತಾಳೆ ದೀಪ, ಬೆಳ್ಳಿ ದೀಪ ಇದ್ದರೆ ಬೆಳ್ಳಿ ದೀಪವನ್ನು ತಗೊಳ್ಳಿ. ಸ್ಟೀಲು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಇದನ್ನು ನಾನು ಈ ದೀಪವನ್ನು ಪ್ರತಿಷ್ಠಾಪನೆ ಮಾಡಿದೆ. ಇದೇ ವಾರಾಹಿ ಅಮ್ಮ. ವಾರಾಹಿ ಅಮ್ಮನ ಫೋಟೋ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಮತ್ತು ಅದರ ಮೂರ್ತಿ ಇಲ್ಲದೆ ಇದ್ದರೂ ಪರವಾಗಿಲ್ಲ. ಈ ದೀಪವನ್ನೇ ನಾವು ವಾರಾಹಿ ಅಮ್ಮ ಅಂತ ಹೇಳಿಬಿಟ್ಟು ಪೂಜೆಯನ್ನು ಮಾಡಬಹುದು. ಈ ರೀತಿ ಫಸ್ಟು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಅದರಲ್ಲಿ ನಾನು ತುಪ್ಪದ ಬತ್ತಿಯನ್ನು ಹಾಕಿದ್ದೀನಿ ದೀಪಕ್ಕೆ. ಈಗ ತಟ್ಟೆಯ ಸುತ್ತ ನಾನು ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ಹೂವು ಅಮ್ಮನಿಗೆ ನೀಲಿ ಕಲರ್ ಹೂವು ಅಂದರೆ ತುಂಬ ಇಷ್ಟ. ಸ್ಫಟಿಕ ಇಲ್ಲ ಶಂಖಪುಷ್ಪವನ್ನು ಅರ್ಪಿಸ್ಬೋದು, ಮತ್ತು ಕೆಂಪು ಗುಲಾಬಿಯನ್ನು ಸಹ ಇಡಬಹುದು. ನಾನು ಕೆಂಪು ಗುಲಾಬಿ ಮತ್ತು ನಮ್ಮನೆಯಲ್ಲೇ ಬಿಟ್ಟಿದ್ದಂಥ ಒಂದು ಗುಲಾಬಿ ಹೂವನ್ನು ಇಟ್ಟಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು ಸಾವಂತಿಗೆ ಹೂವನ್ನು ಸಹ ನಾನು ಈಗ ಅಲ್ಲಿ ಇಟ್ಟೆ. ಈಗ ಆ ಅಲಂಕಾರ ಮುಗೀತು. ಆ ಅಲಂಕಾರದ ಜೊತೆಗೆ ಈ ರೀತಿ ನಾವು ಗೆಜ್ಜುಬತ್ತಿಯನ್ನು ಮಾಡಿಕೊಂಡು ಹಾಕಬೇಕು. ಆಗ ಅಮ್ಮನಿಗೆ ಅಲಂಕಾರ ಪೂರ್ತಿ ಆದಂಗೆ ಆಗುತ್ತೆ. ಅದು ಇಷ್ಟೇ ಎಳೆ ಇರಬೇಕು ಅಷ್ಟೇ ಎಳೆ ಇರಬೇಕು ಅನ್ನೋ ಯಾವ ನಿಯಮನೂ ಇಲ್ಲ. ಈ ರೀತಿ ಹಾಕ್ಬಿಟ್ಟು ಪ್ರಸಾದಕ್ಕೆ ಅಮ್ಮನಿಗೆ ಕಲ್ಲಂಗಡಿ ಹಣ್ಣಂದರೆ ಇಷ್ಟ. ಮತ್ತು ಭೂಮಿ ಒಳಗಡೆ ಬೆಳೆಯುವಂತಹ ತರಕಾರಿ ಬೀಟ್ರೋಟು, ಕ್ಯಾರೆಟ್ಟು ಅಂಥದ್ದಂದರೆ ಅಮ್ಮನಿಗೆ ತುಂಬ ಇಷ್ಟ. ನಾನಿವತ್ತು ಕ್ಯಾರೆಟನ್ನು ಅಮ್ಮನಿಗೆ ಇಡ್ತಾಯಿದ್ದೀನಿ ನೈವೇದ್ಯಕ್ಕೆ. ಅಮ್ಮನಿಗೆ ಇದು ಬಲು ಪ್ರಿಯ. ಅದ್ರ ಜೊತೆಗೆ ಹಾಲನ್ನು ಸಹ ನಾನು ನೈವೇದ್ಯ ಮಾಡೋದಕ್ಕೆ ಇಡ್ತಾಯಿದ್ದೀನಿ. ಈ ರೀತಿ ನಾವು ಮನೆಯಲ್ಲಿಯೇ ಭಕ್ತಿಪೂರ್ವಕವಾಗಿ ವಾರಾಹಿ ದೇವಿಯ ಆರಾಧನೆಯನ್ನು ಮಾಡಬಹುದು. ಇದು ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ. 15ನೇ ತಾರೀಕಿಂದ ನಾವು 9 ದಿವಸ ಈ ದೇವಿಯ ಆರಾಧನೆಯನ್ನು ಈ ರೀತಿ ಮನೆಯಲ್ಲೇ ಮಾಡಬಹುದು. ದೀಪ ಅದೇ ನಾವು ಉರಿಸಬಹುದು, ಬತ್ತಿಯನ್ನು ಚೇಂಜ್ ಮಾಡಬೇಕು. ಆದರೆ ನೀವು ತುಪ್ಪದ ದೀಪ ಹಚ್ಚಿ ಇಲ್ಲ ದೀಪದ ಎಣ್ಣೆಯನ್ನು ಹಾಕ್ಬೋದು, ಎಳ್ಳೆಣ್ಣೆಯನ್ನು ಸಹ ಹಾಕಬಹುದು. ಈ ರೀತಿ 9 ದಿನ ಮಾಡೋರು ಭಕ್ತಿಪೂರ್ವಕವಾಗಿ 9 ದಿನ ಮಾಡಿ, ಇಲ್ಲ ಅಂದರೆ 5 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು, 1 ದಿನವೂ ಸಹ ಮಾಡಬಹುದು. ಅಮ್ಮ ಭಕ್ತಿಯಿಂದ ಮಾಡಿದ್ರೆ ಮಕ್ಕಳ ಕೋರಿಕೆಯನ್ನು ನೆರವೇರಿಸ್ತಾಳೆ. ನಾನು ಈ ಮನೆಯ ಕಳಸದ ದೀಪವನ್ನು ಹಚ್ಚಿದೆ, ಅಂದರೆ ಬೆಳಗ್ದೆ. ಈಗ ಅಮ್ಮ ವಾರಾಹಿಯ ದೀಪವನ್ನು ಬೆಳಗ್ತೀನಿ. ಯಾವ ರೀತಿ ಬೆಳಗಬೇಕಪ್ಪ ಅಂದರೆ, ನಾವು ಈ ದೀಪವನ್ನು ಬೆಂಕಿ ಪಟ್ಟಣದಿಂದ ಹಚ್ಚಬಾರ್ದು. ನಾವು ಗಂಧದ ಕಡ್ಡಿ ಅಂದರೆ ಊದ್ಗಡ್ಡಿಯಿಂದ ನಾವು ದೀಪವನ್ನು ಹಚ್ಚಬೇಕಾಗುತ್ತೆ.
ಈ ರೀತಿ ಹಚ್ಚಿದಾಗ ಅಮ್ಮನ ರೂಪ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ. ಮನೆಯೆಲ್ಲ ಬೆಳಕು ಮತ್ತು ನಿಮಗೆ ಏನು ಬೇಕೋ ಅದನ್ನು ಅಮ್ಮನ ಮುಂದೆ ಕೇಳ್ಕೋಬೇಕು. ಭಕ್ತಿಯಿಂದ ನೀವು ಅಮ್ಮನನ್ನು ಕೇಳಿಕೊಂಡ್ರೆ ಅಮ್ಮ ತಥಾಸ್ತು ಅಂತ ಹೇಳ್ತಾಳೆ. ಈ ರೀತಿ ಜೋಡಿ ದೀಪ ಬೆಳಗಬೇಕು. ಕಾಮಾಕ್ಷಿ ದೀಪ ಹಚ್ಚೋರು ಸಹ ಕಾಮಾಕ್ಷಿ ದೀಪವನ್ನು ಹಚ್ಚಬಹುದು. ಈ ಪೂಜೆಯನ್ನು ಮಾಡುವಾಗ ನಾನ್ ವೆಜ್ಜು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ತಿನ್ನಬಾರ್ದು, ಮನೆಯಲ್ಲೂ ಸಹ ಮಾಡಬಾರ್ದು. ಮತ್ತು ಗುಪ್ತವಾಗಿ ಮಾಡುವಂಥ ಪೂಜೆ ಗುಪ್ತ ನವರಾತ್ರಿ ಆದ್ದರಿಂದ ಎಲ್ಲರನ್ನೂ ಕರೆಯೋ ಅವಶ್ಯಕತೆ ಇರಲ್ಲ. ನಿಮ್ಮ ಮನೆಯವರಿಗೆ ಗೊತ್ತಿದ್ದರೆ ಸಾಕು. ನೀವು ಪೂಜೆ ಮಾಡುವಾಗ ಓಂ ನಮೋ ವಾರಾಹಿಯೇ ನಮಃ, ಓಂ ನಮೋ ವಾರಾಹಿಯೇ ನಮಃ, ಓಂ ನಮೋ ವಾರಾಹಿಯೇ ನಮಃ ಅಂತ 108 ಸಲ ನೀವು ಜಪವನ್ನು ಮಾಡಿ, ಇಲ್ಲ ಅಕ್ಷತೆಯಿಂದ ಒಂದು ಬಟ್ಲಲ್ಲಿ ಅಕ್ಷತೆಯನ್ನು ಹಾಕ್ತಾ 108 ಸಲ ನೀವು ಅವಳ ಧ್ಯಾನವನ್ನು ಮಾಡಿ. ಇದು ಅಷ್ಟೋತ್ತರ ಥರನೂ ಆಗುತ್ತೆ. ವಾರಾಹಿಗೆ ಮೊದಲು ನಾವು ಈ ರೀತಿ ಹೊಸ್ಲನ್ನು ರೆಡಿ ಮಾಡ್ಕೋಬೇಕು. ಯಾಕಂದರೆ ಅಮ್ಮ ನೀಟಾಗಿರೋ ಕಡೆಯೇ, ಸ್ವಚ್ಛವಾಗಿರೋ ಕಡೆಯೇ ಬರುವಂಥದ್ದು. ಮೊದಲು ಸ್ವಚ್ಛತೆಗೆ ವಾರಾಹಿ ಅಮ್ಮನ ಆದ್ಯತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವು ಸಹ ಈ ರೀತಿಯೇ ಮಾಡಬೇಕು ಅಂತ ಇಲ್ಲ. ಟೈಮ್ ಇಲ್ಲ ಅಂದರೆ ಮನಸ್ಸಿನಲ್ಲೇ ಅಮ್ಮನ ಧ್ಯಾನವನ್ನು ಮಾಡಿ. ಅಮ್ಮ ಎಲ್ಲರಿಗೂ ಕರುಣೆಯನ್ನು ಕರುಣಿಸ್ತಾಳೆ. ಆ ತಾಯಿ ಮಹಾತಾಯಿ ಅಂತಲೇ ಹೇಳ್ಬಹುದು. ತಾಂತ್ರಿಕರು ಮಾಂತ್ರಿಕರು ಪೂಜೆ ಮಾಡುವಂತಹ ತಾಯಿ ನಮಗೆ ತುಂಬ ಸೌಮ್ಯವಾಗಿಯೇ ಒಲಿತಾಳೆ. ಆ ಸೌಮ್ಯವಾದ ರೀತಿಯ ಪೂಜೆನೂ ಸಹ ಅವಳಿಗೆ ಇಷ್ಟ. ನೀವು ಸಹ ಈ ಆಷಾಢದಲ್ಲಿ ಒಂದು ದಿನವಾದರೂ ತಾಯಿಯ ಪೂಜೆಗೆ ಮಾಡಿ. ಇಲ್ಲ ನಮಗೆ ಮಾಡಿದ್ರೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇದ್ದರೆ ಮನಸ್ಸಿನಲ್ಲಿಯೇ ನೀವು ತಾಯಿಯನ್ನು ಧ್ಯಾನಿಸಿ. ಕರುಣೆ ನಿಮ್ಮ ಮೇಲೆ ತಾಯಿಗೆ ಇದ್ದೇ ಇರುತ್ತೆ. ಇಷ್ಟ ಆಯಿತು ಅನಿಸುತ್ತೆ. ಬರ್ತೀನಿ. ಬರಲಾ? ನಮಸ್ತೆ.